ಹೆಲೋ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೋಟೆಲ್ನಲ್ಲಿ ಸಿಗುವಂತಹ ಸೆಟ್ ದೋಸೆ ಮತ್ತೆ ವೆಜ್ ಕುರ್ಮಾವನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಗೈಸ್ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಸೊ ಫಸ್ಟ್ ಅದಕ್ಕೆ ನಾನು ಇಲ್ಲಿ ರವೆಯನ್ನ ತೆಗೆದುಕೊಂಡಿದ್ದೀನಿ. ಸೊ ನಾನಿದು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದು. ಸೊ ಹಾಗಾಗಿ 1 ಕಪ್ ರವೆ, 1 ಕಪ್ಪು ಅವಲಕ್ಕಿ, ಜೊತೆಗೆ 1 ಕಪ್ ಅಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬರೋಣ. ಸೊ ಇನ್ಸ್ಟೆಂಟ್ ಆಗಿ ನಾವು ಬಿಸಿ ಇರ್ತೀವಿ, ಏನಾದ್ರೂ ಮಾಡಬೇಕು ಬ್ರೇಕ್ಫಾಸ್ಟ್ ತುಂಬಾನೇ ಈಸಿಯಾಗಿ ಬೇಕು ಅಂತ ಹೇಳಿದ್ರೆ ಸೊ ಈ ರೀತಿ ನೀವು ಟ್ರೈ ಮಾಡ್ಕೊಳ್ಳಿ. ಸೊ ಇದನ್ನ ಮಿಕ್ಸ್ ಮಾಡಿ 30 ಮಿನಿಟ್ ಇದನ್ನ ನೆನೆಯೋಕೆ ಬಿಟ್ಬಿಡೋಣ. ನೆಕ್ಸ್ಟ್ ಕುರ್ಮವನ್ನ ರೆಡಿ ಮಾಡ್ಕೊಳ್ಳೋಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಗೋಡಂಬಿ, 1/2 ಕಪ್ ಅಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಚಕ್ಕೆ, ಅದಾದ್ಮೇಲೆ 3 ಏಲಕ್ಕಿ, ಒಂದು 20 ರಿಂದ 25 ಕಾಳು ಕಾಳು ಮೆಣಸನ್ನ ತೆಗೆದುಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಲವಂಗ, ಜೊತೆಗೆ ಇದು ಬಂದು ಸೋಂಪು ಕಾಳು ಅಂತ ಹೇಳ್ತೀವಲ್ವಾ ಅದು, ಅದಾದ್ಮೇಲೆ ಒಂದು 2 ನಾನಿಲ್ಲಿ ಗ್ರೀನ್ ಚಿಲ್ಲಿಯನ್ನ ಬಳಸ್ತಾ ಇದ್ದೀನಿ. ಸೊ ನೀರನ್ನ ಹಾಕಿ ಮಿಕ್ಸಿಯನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ಮಸಾಲ ರೆಡಿ ಆಗಿದೆ. ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಸೊ ಫ್ರೈ ಆದ್ಮೇಲೆ ಇಲ್ಲಿ ನಾನು 1 ಈರುಳ್ಳಿಯನ್ನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಈರುಳ್ಳಿಯ ಬಣ್ಣನೂ ಸಹ ಬದಲಾಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಆಲೂಗೆಡ್ಡೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಆಲೂಗೆಡ್ಡೆಯನ್ನ ಸೇರಿಸಿದ್ದೀನಿ ನೋಡಿ. ಸೊ ಎಲ್ಲವನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬಟಾಣಿ, ಜೊತೆಗೆ ಕ್ಯಾಪ್ಸಿಕಮ್, ಅದಾದ್ಮೇಲೆ ಬೀನ್ಸ್. ಸೊ ಅದಾದ್ಮೇಲೆ ತರಕಾರಿ ಸ್ವಲ್ಪ ಬಾಡೋಕೆ ಉಪ್ಪು ಹಿಡಿದು ಬೇಯೋಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಒಂದು 2 ನಿಮಿಷ ಇದನ್ನ ಸೊ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಸೊ ಫ್ರೈ ಆಗಿ ಚೆನ್ನಾಗಿ ಸ್ವಲ್ಪ ಬಾಡಿದೆ ಅಂತ ಅನ್ಸಿದ್ಮೇಲೆ ಮಸಾಲ ಏನು ರೆಡಿ ಮಾಡ್ಕೊಂಡಿರ್ತೀವಿ ಸೊ ಆ ಮಸಾಲೆಯನ್ನ ಹಾಕಿ ಎಗೇನ್ ನೀವು ಒಂದು 2 ಮಿನಿಟ್ ನೀಟಾಗಿ ಫ್ರೈ ಆಗಬೇಕು. ಮಸಾಲೆ ಎಲ್ಲ ಅದಕ್ಕೆ ಹೊಂದ್ಕೊಂಡು ಹಸಿ ವಾಸನೆ ಹೋಗಿ ಜೊತೆಗೆ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ನೀರಿನ ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿ ನೀಟಾಗಿ ಒಂದ್ಸಲ ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 8 ರಿಂದ 10 ನಿಮಿಷ ನೀವು ಇದನ್ನ ಮುಚ್ಚಳವನ್ನ ಮುಚ್ಚಿ ಬೇಯೋಕೆ ಬಿಟ್ಬಿಡಿ. ಸೊ ನೀಟಾಗಿ ಬೆಂದಿದೆ. ಸೊ ಜೊತೆಗೆ ಗ್ರೇವಿ ಥಿಕ್ನೆಸ್ ಕೂಡ ಆಗಿದೆ, ನೀವೇ ನೋಡ್ತಾ ಇರ್ಬೋದು ಅಲ್ವಾ. ಸೊ ನೆಕ್ಸ್ಟ್ ಅದಾದ್ಮೇಲೆ ಫೈನಲ್ ಆಗಿ ನೀವು ಲೆಮನ್ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿಟ್ರೆ ಇವಾಗ ವೆಜ್ ಕುರ್ಮಾ ರೆಡಿ ಆಗಿದೆ. ಸೊ ಸಿಂಪಲ್ ಆಗಿ ಮಾಡಿರುವಂತಹ ವೆಜ್ ಕುರ್ಮಾ ಆ್ಯಂಡ್ ಹೋಟೆಲಲ್ಲಿ ಹೇಗಿರುತ್ತೆ ಹಾಗೇನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ನಾವು ಬ್ಯಾಟರನ್ನು ರೆಡಿ ಮಾಡಿ ಇಟ್ಟಿದ್ವಿ ಅಲ್ವಾ, ಒಂದು 1/2 ಅವರ್ ಇವಾಗ ಇದು ನಾವು ನೆನೆಯೋಕೆ ಬಿಟ್ಟಿದ್ವಿ. ಸೊ ಎಲ್ಲವನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಗೇನ್ ನೀವು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದನ್ನ ರುಬ್ಕೊಂಡ್ಬಿಡೋಣ. ಸೊ ಫೈನ್ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಳ್ತೀವಲ್ವಾ ಸೊ ದೋಸೆ ಬ್ಯಾಟರ್, ಸೊ ಆ ಹಂತಕ್ಕೆ ಇವಾಗ ಚೆನ್ನಾಗಿ ರೆಡಿ ಆಗಿದೆ ನೋಡಿ. ಸೊ ನೆಕ್ಸ್ಟ್ ಇದನ್ನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಸೇಮ್ ನೀವು ಹೇಗೆ ಹೋಟೆಲಲ್ಲಿ ಸೆಟ್ ದೋಸೆನ ತಿಂತೀರಲ್ವ ಸೊ ಹಾಗೇನೆ. ನೆಕ್ಸ್ಟ್ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಈನೋವನ್ನ ಬಳಸ್ತಾ ಇದ್ದೀನಿ. ಈನೋವನ್ನ ಹಾಕಿ ನೆಕ್ಸ್ಟ್ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಯೂಶ್ವಲಿ ನಾವು ದೋಸೆ ಮತ್ತೆ ಮಸಾಲೆ ದೋಸೆ ಬಿಟ್ಟರೆ ಸೆಟ್ ದೋಸೆನೇ ನಾವು ಹೋಟೆಲ್ಗೆ ಹೋದ್ರೆ ಆರ್ಡರ್ ಮಾಡೋದು. ನಾನಂತೂ ಹಾಗೆ, ನೀವು ಹಾಗೇನಾ? ಸೊ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ ನಾನು ಒಲೆ ಮೇಲೆ ತವವನ್ನ ಇಟ್ಟು ಬಿಸಿ ಮಾಡಿದ ಮೇಲೆ ಸೊ ಹಾಕಿ ನೀವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ನೀವೇ ನೋಡಿದ್ರೆ ಇವಾಗ ರೆಡಿ ಆಗಿದೆ ನೋಡಿ. ಸೊ ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಸೆಟ್ ದೋಸೆ ಮತ್ತೆ ವೆಜ್ ಕುರ್ಮಾ ರೆಡಿ ಆಗಿದೆ. ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ. ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ.